ಅಥೋ ಈ ಪ್ರಪಂಚದಲ್ಲಿ ರಾತ್ರಿ ಎಲ್ಲ ನಿದ್ದೆ ಮಾಡದೇ ಇರೋದು ಅಂತಂದರೆ ಇಬ್ಬರೇ, ಒಂದು ಕಾಡಲ್ಲಿರೋ ಗೂಬೆ, ಇನ್ನೊಂದು ಲವಲ್ ಬಿದ್ದಿರೋ ಹುಡುಗಿ. ಈ ಹುಡುಗಿರಿಗೆ ಬರೀ ಈ ಹುಡುಗರು ನಿದ್ದೆ ಹಾಳು ಮಾಡೋದೇ ಕೆಲಸ. ಅಕ್ಕೋ ಅಕ್ಕೋ, ಗಣಿಗೆ ಫೋನ್ ಬಂದದ, ಕೊಟ್ಬಿಡಕ್ಕೋ, ಕೊಟ್ಬಿಡಕ್ಕ. ರೀ ಏನೇ ಫೋನು ಫೋನು ಯಾರಿಗೆ? ಗಣಿಗೆ ಕೊಡಲ್ಲ ಗಣಪ, ತಗೋ ಫೋನ್. ಅಲ್ಲ ಗಣಿ, ಏನ್ ಮಾಡ್ತಿದ್ಯಾ? ಬೆಟ್ಟದ ಮೇಲೆ ಮಲಗಿದ್ದೇನೆ. ಅಯ್ಯೋ ಬುದ್ದು, ನಾನಿನ್ನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ. ವಾರದಿಂದ ಸರಿಯಾಗಿ ನಿದ್ದೆ ಬರ್ತಿಲ್ಲ, ಮೈ ಕೈ ಎಲ್ಲ ಬಿಗಿಯಾಗಿ ಜ್ವರ ಬಂದಂಗಾಗಿದೆ, ಊಟ ಕೂಡ ಸೇರ್ತಿಲ್ಲ. ಯಾಕೆ ಹಿಂಗೆ? ಏ ಚೆಕ್ ಮಾಡಿಸು, ಡೆಂಗ್ಯೂ ಬಂದಿರಬೇಕು. ಯಾವಾಗ್ಲೂ ಎಲ್ಲದಕ್ಕೂ ಕಾಮಿಡಿನಾ? ಸರಿ, ಈಗ ನನ್ನ ಫೇವ್ರೆಟ್ ಶರ್ಟ್ ಹಾಕೊಂಡು ಪರ್ಫ್ಯೂಮ್ ಹಾಕೊಂಡು ಬೇಗ ಟೆರೆಸ್ಗೆ ಬಾ, ನೀನ್ ಕೇಳಿದ್ ಕೊಡ್ತೀನಿ. ಅದೇನು ಕೊಡಬೇಕು ಅಂತಿದ್ಯೋ ನನಗೆ ಕೊಡಮ್ಮ. ಓ ಅಂಕಲ್, ಅವ್ನು ಮಲಗಿದಾನ, ಆಮೇಲೆ ಅವನು ಕೊಡ್ತೀನಿ. ಬೇಡ ಅಂಕಲ್, ಬೇಡ, ನಾನೇ ಕೊಡ್ತೀನಿ. ಓಕೆ ಅಂಕಲ್, ಗುಡ್ ನೈಟ್. ಆಯ್ತಮ್ಮ, ಗುಡ್ ನೈಟ್. ಬೇಗ ಯಾರೋ ಒಳಗ್ಬಿಟ್ಟಿದ್ ನಿನ್ನ? ಅರೆ ಕೊಯ್ ಹ್ಯಾ ಕ್ಯಾ? ಅಯ್ಯೋ, ನನ್ನ ಗುರ್ತು ಸಿಗ್ಲ್ವಾ ನಿಮಗೆ? ನಾನು ನಿಮ್ಮ ಅಳಿಯ ಮಾಮಾಶ್ರೀ. ಮಾವ, ನಿಮ್ಗೆ ಇನ್ನೂ ಒಬ್ಳು ಮಗಳಿದ್ದಾಳೆ, ಅವಳನ್ನ ಭಿಕ್ಷಕನ್ ಕೊಟ್ಟು ಮದುವೆ ಮಾಡಿದಿರ ಅಂತ ನಮ್ಗೆ ಹೇಳಲೇ ಇಲ್ಲ. ಈ ಅಳಿಯ ಕಷ್ಟಪಟ್ಟು ದುಡಿಯೋಕ್ ಸುತ್ತಾ ಇರ್ತಾನೆ, ಇನ್ನೊಬ್ಬ ಅಳಿಯ ನಿಮ್ಮ ಹಿಂದೆ ಮುಂದೆ ಸುತ್ತಾ ಇರ್ತಾನೆ. ಈ ಅಳಿಯ ರೋಡ್ ಅಲ್ಲಿ ಭಿಕ್ಷೆ ಎತ್ಕೊಂಡು ಸುತ್ತಾನೆ. ವಾಟ್ ಎ ಕಾಂಬಿನೇಷನ್! ಮಾಮಾಶ್ರೀ, ನಾನು ಮಾಣಿಕ್ ಚಂದು. ಮಾಣಿಕ್
ಕ್ಯಾ ಹಾಲ್ ಬನಾ ರಖಾ ಹೈ ಬೆಳಿಗ್ಗೆ ಜಾಗಿಂಗ್ ಅಂತ ಹೋಗಿದಾಗ ಗೊತ್ತಿಲ್ಲದೆ ಕತ್ತಲ್ಲಿ ನಾಯಿ ಬಾಲ ತುಳಿದ್ಬಿಟ್ಟೆ. ಸಾರಿ ಅಂತ ಕೇಳ್ಕೊಂಡು ಮುಂದಕ್ಕೆ ಹೋಗೋ ಅಷ್ಟರಲ್ಲಿ ನಾಯಿಗಳ ಗುಂಪೇನೆ ಅಟ್ಯಾಕ್ ಮಾಡ್ಬಿಡ್ತು. ಗ್ರೂಪ್ ಅಲ್ಲಿ ಬರೋದಕ್ಕೆ ನಾಯಿಗಳಿಗೆ ಮ್ಯಾಟ್ರಿಂಗ್ ಗೊತ್ತಾಯ್ತು. ಮಾವ ಗ್ರೂಪ್ ಮೆಸೇಜ್ ಮಾಡಿರ್ಬೇಕು. ಆಮೇಲೆ ಎಕ್ಸಸೈಸ್ ಮಾಡಕ್ಕಿಂತ ಬಗ್ಗದೆ ಅಲ್ಲೇ ಮಿಸ್ಟೇಕ್ ಆಗಿರೋದು. ಮೊದ್ಲೇ ಮಳೆಗಾಲ, ನಾಯಿ ಮುಂದೆ ಯಾಕೆ ಬಗ್ಬೇಕಾಯ್ತು? ಇಂಜೆಕ್ಷನ್ ಹಾಕ್ಸ್ಬಿಡು ಹೊಕ್ಕಳು ಸುತ್ತ 14. ಗಣಿ ಅಲ್ಲಿ ರಾಣಿ ಬೇಗ ಬಾ. ಅಯ್ಯೋ ದೇವ್ರೆ, ಅಲ್ಲಿ ನೋಡು. ಏನಾಯ್ತಮ್ಮ? ನಿನ್ನೆ ರಾತ್ರಿ ಗಣಿನ್ ನೋಡಕ್ಕೆ ಅಂತ ರೂಮ್ ಹತ್ರ ಹೋಗ್ತಾ ಇದ್ದೆ. ಅಲ್ಲ, ನೀನಿದ್ದಿದ್ದು ಗಣಿ ರೂಮ್ ಹತ್ರ, ಆದ್ರೆ ಬಿದ್ದಿದ್ದು ಬಾವಿ ಹತ್ರ. ಅದೇ ಹೇಗೆ? ನನಗೆ ಗೊತ್ತಾಯ್ತು. ಅಯ್ಯಯ್ಯೋ, ನಾನು ಹೇಳ್ತೀನಿ. ಈ ಮನೆಗೆ ಬರೋ ದಾರಿನಲ್ಲಿ ಅದೇನೇನೇನೇನೇನೋ ಆಗೋಯ್ತು. ಅದೊಂಥರ ಭಯಂಕರವಾದ ಅದೇ ಎಫೆಕ್ಟು ಇಲ್ಲೂ ಆಗ್ತಿದೆ. ಕನ್ಫರ್ಮ್. ಅಂಥದ್ದೇನಾಯ್ತು? ಅದನ್ನೆಲ್ಲ ಹೇಳಬಾರ್ದು ಅಂತ ಗಣಿ ನನ್ನ ಬಾಯಿ ಮುಚ್ಚಿಸ್ಬಿಟ್ಟ. ಅಳಿ ಅಂದ್ರೆ ಸುಮ್ಮನೆ ನಿಮ್ಗೆ ಯಾಕೆ ಟೆನ್ಷನ್ ಕೊಡೋದು ಅಂತ. ಅಷ್ಟಕ್ಕೂ ನಾವು ಬಂದಿರೋದು ಯಾಕೆ? ಮದುವೆ ಮಾಡ್ಲಿಕ್ಕೆ. ಬಂದಿರೋದು ಶುಭ ಕಾರ್ಯಕ್ಕೆ. ಅಪ್ಶಕನೋದು ಮಾತು ಬೇಕಾ? ಇದಕ್ಕೆಲ್ಲ ಟೆನ್ಷನ್ ಮಾಡ್ಕೋತಾರ ಬೀಗ್ರೆ. ಒಂದು ಬಾಟ್ಲು ಕಳ್ಳು, 2 kg ಚಿಕನ್ನು, 2 ನಿಂಬೆ ಹಣ್ಣ ಬಾವಿ ಹತ್ರ ಇಟ್ಬಿಟ್ಟು ರಬ್ಬ ಅಂತ ತಿರುಗಿ ನೋಡದೆ ಬಂದ್ಬಿಟ್ಟು ಅಂತ ಇಟ್ಕೊಳ್ಳಿ. ತಿರ್ಗೋಷ್ಟ್ರಲ್ಲಿ ಪೋಡ್ಕೊಂಡ್ಬಿಡ್ತೀರಾ ಅಲ್ವಾ? ಅಪ್ಪ, ಟೈಮ್ ಸಿಕ್ಕಿದ್ರೆ ಸಾಕು, ಸಿಟ್ಟಿಂಗ್ ಬಗ್ಗೆನೇ ಯೋಚನೆ ಮಾಡ್ತೀರಾ. ಆಯ್ತು, ಪಾಪ ಕೂಸ್ ಹೆದರ್ಕೊಂಡಿದೆ, ಏನಂತ ಕೇಳು. ಏನೂ ಆಗಲ್ಲ. ಬನಶಂಕರಿ ಅಮ್ಮದ ಕುಂಕುಮ ಹಚ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ನೀನ್ ರೆಸ್ಟ್ ತಗೊಮ್ಮ. ಬನ್ನಿ, ಅವಳು ರೆಸ್ಟ್ ತಗೊಳ್ಳಿ. अरे बेवकूफ अरे क्या हो रहा है यहाँ पे? ಸಾರ್ ಬೇವಕೂಫ್, ಇಲ್ಲಿ ಏನಾಗ ನಡೀತಿದೆ? ಭೂತ ಇರೋ ಮನೆಗೆ ನಮ್ಮನ್ನ ಯಾಕೆ ಕರ್ಕೊಂಬಂದೆ? ಟೆನ್ಷನ್ ಮಾಡ್ಕೋಬೇಡಿ ಸಾರ್. ಈ ಮನೆಯಲ್ಲಿ ದೆವ್ವಗಳೆಲ್ಲ ನಮ್ಮ ಬಾಸ್ ಹೇಳ್ದಂಗೆ ಕುಣಿಯೋದು. ಕುಣಿಯಕ್ಕೇನು ಐಟಮ್ ಡ್ಯಾನ್ಸ್ ಇರೋದು? ಸೇಟು, ಇಲ್ಲಿರೋ ದೇವ್ಗಳಿಗೆಲ್ಲ ನಾನೇ ಸೂತ್ರಧಾರ. ನಾನು ಹೇಳ್ದಂಗೆ ಕುಣಿತವೆ, ನಾನು ಹೇಳ್ದಾಗ ಸೌಂಡ್ ಮಾಡ್ತವೆ, ನಾನು ಹೇಳ್ದಂಗೆ ಎದುರಿಸ್ತವೆ. ಇದೆಲ್ಲ ನಮ್ಮ ಸೆಟ್ಟಿಂಗ್ ಅಮ್ಮ. ಈ ಕಾಲದಲ್ಲೂ ದೆವ್ವಗಳು ಪಿಶಾಚಿಗಳು ಅಂದ್ರೆ ಜನ ನಂಬ್ತಾರ? ಶ್ರೀಮಂತರ ಮಗ ಶಿವಮೊಗ್ಗ ಮುಗುಡು. What is asking about? I can't understand. He is asking about the spirit box. ಅಯ್ಯೋ ಬಾಕ್ಸ ಹೇಳೋದು ಕೇಳಿ ಸ್ವಾಮಿ. ಆ ಬಾಕ್ಸ್ ಇಟ್ಕೊಳಕ್ ಬಂಗ್ಳೊಳಗೆ ಹೋಗಿ ನೀವೇ ತೊಂದರೆ ಸಿಕ್ಕಾಕೋಬೇಡಿ. ಇನ್ಮೇಲೆ ಬಂಗ್ಲೆಲಿ ಯಾವ ತರ ತೊಂದರೆ ಆಗಲ್ಲ. ಆ ಆತ್ಮವನ್ನು ಬಂಧಿಸುವ ಸಮಯದಲ್ಲಿ ಆದ ರಕ್ತಸ್ರಾವದಿಂದ ನಾನು ಮೂರ್ಛೆ ಹೋದೆ. ಮತ್ತೆ ಆತ್ಮ ಆ ಪೆಟ್ಟಿಗೆ ಒಳಗೇನೆ ಇದೆ. 12 ಗಂಟೆ ರಾತ್ರಿಗೆ ಕರೆಕ್ಟ್ ಆಗಿ ಎಫೆಕ್ಟ್ ಸ್ಟಾರ್ಟ್ ಆಗ್ಬೇಕು. ಇಲ್ಲಾಂದ್ರೆ ಯಾರು ನಮ್ಮಲ್ಲ ಕಂಡ್ರೆ ಏನೇ ಅಲ್ಲಿ ಬಿಟ್ಕೊಂಡು ಹಂಗ್ ಕೂತಿದ್ಯಾ? ಅಲ್ಲಿನ ಅಡ್ವರ್ಟೈಸ್ ಮಾಡ್ತಿದ್ದೀನಿ. ದೆವ್ವ ಕಡೆ ಅಲ್ಲಿ ಕಪ್ಪಗೆ ಮಾಡ್ಕೊಳ. ನೀನೇನೇ ಮಾಡ್ತಾ ಇದ್ಯಾ? ತಲೆ ಬಾಚ್ತಾ ಇದ್ಯಾ? ದೆವ್ವ ಕಡೆ ತಲೆ ಬಾಚ್ಕೊಂಡ್ಬಾರ್ದೆ. ನೋಡು, ಇವಳು ಒಬ್ಳ ಕಡೆ ಪರ್ಫೆಕ್ಟ್ ದೆವ್ವ. ಐ ಲೈಕ್ ದಿಸ್ ಡೆವಿಲ್. ಬಾಯ್ಸ್, ಬಾಸ್ ಸೌಂಡು ಲೈಟು ಎಫೆಕ್ಟ್ ಎಲ್ಲ ರೆಡಿಯಾ? ಎಲ್ಲ ಪಕ್ಕಾ ರೆಡಿ ಬಾಸ್. ಹೇಳೋ. ರೆಡಿ ಅಣ್ಣ. ಕಾನ್ಸೆಪ್ಟ್ಗೆ ನಿಮ್ಮೆಲ್ಲ ಕಾಂಟ್ರಿಬ್ಯೂಷನ್ ಇಂಪಾರ್ಟೆಂಟ್ ಕಂಡ್ರು. ಬಾಸ್ ಯೋಚನೆ ಆಯ್ತು ಬಾಸ್, ಖಂಡಿತ ಬಾಸ್, ಯೋಚನೆ ಮಾಡಬೇಡಿ ಬಾಸ್, ನಾವಿದ್ದೀವಿ. ಇವತ್ತವನ್ಗೆ ಸಾವಿನ ಭಯ ಏನಂತ ತೋರಿಸ್ತೀನಿ. ಹೌದಾ? ಅಯ್ಯೋ, ಹಾಗಾದ್ರೆ ನಮ್ ಗತಿ ಏನು? ಮುಗೀತು ಬಿಡು ನಮ್ ಕತೆ. ಇಂಥ ವಿಷಯನ ಸಡನ್ ಆಗಿ ಹೇಳಿದ್ರೆ ಜೀವ ತಡ್ಕೊಳ್ತದೇನೋ. ಏನಾಯ್ತ್ರಿ? ಸುಮ್ನಿರೇ, ನಮ್ ಟೆನ್ಷನ್ ನಮ್ಗೆ. ಟೆನ್ಷನ್ ಮುಗೀತ್ ಬಿಡು, ಎಲ್ಲ ನಮ್ ಕರ್ಮ. ರೀ, ಏನಾಯ್ತ್ರಿ? ನಾವು ಪಡ್ಕೊಂಬಂದಿದ್ದು ಅಷ್ಟೇ ಅನ್ಕೋಬೇಕು. ಹೋಗ್ಲಿ ಬಿಡು, ಹೋದ್ರಲ್ಲಿ ಏನು ಪಾಪ ಮಾಡಿದ್ರು. ರೀ, ಕೇಳ್ತಾನೆ ಇದೀನಲ್ಲ, ಏನಾಯ್ತು? ಕೂತ್ಕೊಳ್ಳಮ್ಮ, ಟೆನ್ಷನ್ ತಗೋಬೇಡ, ಆಡಮ್ಮ. ಏನು ಗಣಿ? ಕೂತ್ಕೊಳ್ಳಮ್ಮ. ಅಲ್ಲ ಅಮ್ಮ, ಕಣೋ, ಕೂತ್ಕೊ. ನಮ್ ಕತೆ ಮುಗೀತು ಅಂತಿದ್ರು. ಅಮ್ಮ, ಇವತ್ತು ವೈನ್ ಶಾಪ್ ಎಲ್ಲ ಕ್ಲೋಸು.
ಅದಕ್ಕೆ ಅಪ್ಪನ ಜೀವ ಪದರ್ಗುಡ್ತಾ ಇದೆ. ಮತ್ತೆ ಆಡು. ನಾವು ಪಡ್ಕೊಂಡ್ ಬಂದಿದೆ ಇಷ್ಟು ಅಂತ ಹೇಳ್ತಿದ್ರಲ್ಲ ಗಣಿ. ಅಮ್ಮ ಫುಲ್ ಬಾಟ್ಲು ಕೇಳಿರ್ತಾರೆ, ಕ್ವಾರ್ಟರ್ ಸಿಕ್ಕಿರುತ್ತೆ, ಅದಕ್ಕೆ ನಾವು ಪಡ್ಕೊಂಡ್ ಬಂದಿರೋದೇ ಇಷ್ಟು ಅಂತ ಫೀಲಿಂಗ್ ಅಲ್ಲ ಅವ್ರೆ. ನೀನ್ ಆಡಮ್ಮ, ನಿಮ್ಮ ಯಜಮಾನ್ ಕತೆ ಆಡಮ್ಮ. ಹೌದಾ? ಏನ್ರಿ ನೀವು? ಏನೋ ನಿಮ್ಮಪ್ಪ ಹಿಂಗಾಡ್ತಾರೆ? ಅಮ್ಮ ಒಂದ್ ತಿಳ್ಕೊಳಮ್ಮ, ಈ ಕುಡುಕರಿಗೆ ರಾತ್ರಿ ಮನೆ ಬಾಗಿಲು ಓಪನ್ ಮಾಡಲಿಲ್ಲ ಅಂದ್ರೂ ಬೇಜಾರಾಗಲ್ಲ, ಆದ್ರೆ ಬಾರ್ ಬಾಗಿಲು ಓಪನ್ ಮಾಡಲಿಲ್ಲ ಅಂದ್ರೆ ತುಂಬಾ ಫೀಲ್ ಮಾಡ್ಕೊಂಡ್ಬಿಡ್ತಾರೆ. ಸೂಪರ್ ಸೂಪರ್ ಅಮ್ಮ, ಬರ್ತೀನಮ್ಮ ಒಂದು ನಿಮಿಷ.